ನಮಸ್ಕಾರ ಸ್ನೇಹಿತರೆ, ಈ ಗಾಡಿ ನಮ್ಮ ಹತ್ರ ಆಯಿಲ್ ಸರ್ವಿಸ್ ಬಂತು ನೋಡಿ. ಆಯಿಲ್ ಡೌನ್ ಮಾಡಿದ್ದೀವಿ. ಆಯಿಲ್ ಇಷ್ಟಿದೆ, ಆದರೆ ಫಿಲ್ಟರ್ಗೆ ಒಂದು ಡ್ರಾಪು ಬಂದಿಲ್ಲ ನೋಡಿ. ಜೂಮ್ ಮಾಡೋದು, ಆಯಿಲ್ ಫಿಲ್ಟರ್ಗೆ ಒಂದು ಡ್ರಾಪು ಆಯಿಲ್ ಬಂದಿಲ್ಲ. ಇದ್ರ ಸಮಸ್ಯೆ ಏನಾಗಿರ್ಬೋದು? ಆಯಿಲ್ ಫಿಲ್ಟರ್ಗೆ ಸಪ್ಲೈ ಆಗ್ತಿಲ್ಲ, ಅಂದರೆ ಇಂಜನ್ಗೆ ಯಾವ ಪಾರ್ಟ್ಸ್ಗೂ ಆಯಿಲ್ ಸಪ್ಲೈ ಆಗ್ತಿಲ್ಲ. ಇದ್ರ ಸಮಸ್ಯೆ ಏನು ಅಂತ ನಾವು ಬಿಚ್ಚಿ ನೋಡೋಣ ಫ್ರೆಂಡ್ಸ್. ಬಿಚ್ಚಪ್ಪ, ಬಿಚ್ಚಿ ನೋಡೋಣ. ಹಾಂ, ಅದು ಬಿದ್ದು ಏನಾಗಿದೆ ಅಂತೀಯ? ಆಯಿಲ್ ಪಂಪ್ ಹೊಡೆದೋಗಿದೆ. ಆಯಿಲ್ ಪಂಪ್ ಹೊಡೆದೋಗಿದೆ. ಆಯಿಲ್ ಪಂಪ್ ಹೊಡೆದೋಗಕ್ಕೆ ಏನು ಕಾರಣ? ಸ್ಟೇನರ್ ಫಿಲ್ಟರ್ ಹಾಕಿಲ್ಲ. ಸ್ಟೇನರ್ ಫಿಲ್ಟರ್ ಆದರೆ ಏನಾಗುತ್ತೆ? ಆಯಿಲ್ ಪಂಪ್ ಜಾಮ್ ಆಗಿದೆ. ಜಾಮ್ ಆದ ಕಾರಣ ಹೊಡೆದೋಗಿದೆ. ಜಾಮ್ ಏನಕ್ಕಾಗಿದೆ? ಸ್ಟೇನರ್ ಫಿಲ್ಟರ್ ಇಲ್ಲ. ಇಲ್ಲಿ ಬರುವಂಥ ಡಸ್ಟ್ ಆಗಿರ್ಬೋದು, ಥರ ಕಸ ಆಗಿರ್ಬೋದು, ಡೈರೆಕ್ಟು ಆಯಿಲ್ ಸ್ಟೈನರ್ ಫಿಲ್ಟರ್ ಇಲ್ಲ ಅಂದರೆ ಪಂಪ್ ಹೋಗಿ ಸೇರಿಕೊಳ್ಳುತ್ತೆ. ಪಂಪ್ ಹೋಗಿ ಸೇರಿಕೊಂಡ ಕಾರಣ ಏನಾಗುತ್ತೆ? ಪಂಪ್ ಜಾಮ್ ಆಗುತ್ತೆ, ಪಂಪ್ ಹೊಡೆದೋಗುತ್ತೆ. ಪಂಪ್ ಹೊಡೆದೋದ್ರೆ ಆಯಿಲ್ ಸಪ್ಲೈ ಆಗಲ್ಲ. ಆಯಿಲ್ ಫಿಲ್ಟರ್ಗೆ ಆಯಿಲ್ ಬರಲ್ಲ, ಅಲ್ಲಿಂದ ಹೆಡ್ಗೆ ಹೋಗಲ್ಲ, ಕ್ರ್ಯಾಂಕ್ ಶಾಫ್ಟ್ಗೆ ಹೋಗಲ್ಲ, ಕ್ರ್ಯಾಂಕ್ ಶಾಫ್ಟ್ ಬೇರಿಂಗ್ ಹೋಗುತ್ತೆ, ಹೆಡ್ ಶಾಫ್ಟ್ ಆಗುತ್ತೆ, ಬೋರ್ ಫಿಸ್ಟಿಂಗ್ ಹೋಗುತ್ತೆ, ವೀಕ್ ಆಗುತ್ತೆ, ಎಲ್ಲ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಯಾವ ಗಾಡಿ ಬಂದರೂ ಆಯಿಲ್ ಚೇಂಜ್ ಮಾಡುವಾಗ ಆಯಿಲ್ ಫಿಲ್ಟರ್ ಬಿಚ್ಚಿದ್ರೆ ಆಯಿಲ್ ಬರ್ತಾ ಇದೆಯಾ ಇಲ್ವಾ ಚೆಕ್ ಮಾಡ್ಕೊಂಡು ಹಾಕಬೇಕು, ಸರಿನಾ? ನೋಡಿ, ಪಂಪು ಜಾಮ್ ಆಗಿದೆ. ಜಾಮ್ ಆಗಿ ಕಟ್ ಆಗಿದೆ ಪಂಪ್. ಪಂಪ್ ಏನಕ್ಕೆ ಜಾಮ್ ಆಗಿದೆ ನೋಡ್ದಾ? ಏನಕ್ಕೆ ಜಾಮ್ ಆಗಿದೆ? ಡಸ್ಟ್ ಕಾಣಿಸ್ತಾ ಇದೆಯಾ? ಹಾಂ, ಈ ಥರ ಒಳಗಡೆ ಡಸ್ಟು ಹೋಗಿ ಏನಕ್ಕೆ ಹೋಯ್ತು ಪಂಪ್ಗೆ? ಸ್ಟೇನರ್ ಫಿಲ್ಟರ್ ಇಲ್ದಾಗ ಹೋಯ್ತು. ಅದಕ್ಕಾಗಿ ಯಾವುದೇ ಗಾಡಿಗೆ ಆಯಿಲ್ ಡೌನ್ ಮಾಡಿದ್ರು, ಆಯಿಲ್ ಚೇಂಜ್ ಮಾಡಿದ್ರು ಕರೆಕ್ಟಾಗಿ ಒಂದು 20,000 ಕಿಲೋಮೀಟರ್ ಒಮ್ಮೆ ಸ್ಟೇನರ್ ಫಿಲ್ಟರ್ ಕೂಡ ಚೇಂಜ್ ಮಾಡಿ ಬದಲಾಯಿಸ್ಕೊಬೇಕು, ಸರಿನಾ? ಆಯಿಲ್ ನಲ್ಲ ನೋಡಿ, ಇದು ಪಂಪ್. ಪಂಪ್ ಹಾಕುವಾಗಲೂ ಆಯಿಲ್ ಚೆಕ್ ಮಾಡಿಕೊಂಡು ಪಂಪ್ ಕೆಲಸ ಮಾಡ್ತಾ ಇದೆಯಾ ಇಲ್ಲ. ನೋಡಿ, ಇದು ಸ್ಟೇನರ್ ಫಿಲ್ಟರ್. ಇದಿಲ್ಲದಕ್ಕೆ ಪಂಪ್ ಜಾಮ್ ಆಗಿದ್ದು. ಇವಾಗ ಹೊಸ ಪಂಪ್ನ ಚೆಕ್ ಮಾಡಿ ಹಾಕು. ಪಂಪ್ ಹೇಗೆ ಕೆಲಸ ಮಾಡತ್ತೆ ನೋಡ್ತೀಯಾ? ಕೆಲಸ ಮಾಡ್ತಾಯಿದ್ದ ಕೆಲಸ ಮಾಡ್ತಾ ಇದೆಯಾ? ಈ ರೀತಿ ಸ್ಟಾರ್ಟ್ ಆದಾಗ ಆಯಿಲ್ ಸಪ್ಲೈ ಕೊಡಬೇಕು. ಒಂದರಿಂದ ಆಯಿಲ್ ಹೋಗುತ್ತೆ, ಒಂದರ ಪ್ರೆಸರ್ ತಳ್ಳುತ್ತೆ. ರೈಟ್. I know. Okay.
ನಾವು ಆಯಿಲ್ ಹಾಕ್ಬಿಟ್ಟು ಕಲಿಸ್ಬಿಟ್ರೆ ನಿಮ್ಗೆ ಇಂಜನ್ ಸೀದಾ ಹಾಕ್ಬಿಡುತ್ತೆ. ಏನು ಕಾರಣ ಅಂತ ನೋಡಿದ್ರೆ ನೋಡಿ ಪಂಪ್ ಒಡೆದೋಗಿದೆ ಜಾಮ್ ಅಂತ. ಆದರೆ ಗಾಡಿ ಎಲ್ಲ ರನ್ನಿಂಗ್ ಚೆನ್ನಾಗೇ ಇದೆ. ರೋಡ್ ಆಗಿರೋದು ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ? ಆಯಿಲ್ ಬಿಟ್ಟು ಬಿಚ್ಚಿದ್ದಕ್ಕೆ ಅದ್ರಲ್ಲಿ ಆಯಿಲ್ ಬಂದಿಲ್ಲ, ಏನಕ್ಕೆ ಬಂದಿಲ್ಲ ಅಂತ ನಾವು ನೋಡಿದ್ರೆ ಸಮಸ್ಯೆ ಇದೆ. ಸೈಡಲ್ಲಿ ಸ್ವಲ್ಪ ಆಯಲ್ ಹಾಕ್ಕೊಳ್ಳಿ. ಯಾಕೋ ಹಿಂಗೆ ಹೊಡ್ತದೆ. Priceless. Put my money where my mouth. ಓಕೆ ಕೂತ್ರೆ ಆಯಿಲ್ ತಂದು ಎಲ್ಲ ಆಯ್ತಲ್ಲ. ಆಯಿಲ್ ಬರ್ತಾ ಇದೆ ಅಂತ ಚೆಕ್ ಮಾಡಿದೆ. ಆಯಿಲ್ ಕೂಲಿಂಗ್ ಇವಾಗ ನೋಡಿ ಬರ್ತಾ ಇದೆ ಆಯಿಲು. ಸಮಸ್ಯೆ ಕ್ಲಿಯರ್ ಆಯ್ತಾ?